which means aligning yoga with sustainability and global well-being. ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಈ ಪ್ರಸ್ತಾವನೆಗೆ 177 ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಗುತ್ತೆ. ಆ ಬಳಿಕ ಅವರು 2015 ಜೂನ್ 21 ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನನ ಆಚರಿಸಲಾಯಿತು. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರಧಾನಮಂತ್ರಿಯಾದಂತಹ ಮೋದಿಯವರು ಉಪಸ್ಥಿತಿಯಲ್ಲಿ ಸರಿಸುಮಾರು 36,000 ಉನ್ನತ ವ್ಯಕ್ತಿಗಳೊಂದಿಗೆ 35 ನಿಮಿಷಗಳ ಕಾಲ 21 ಯೋಗ ಆಸನಗಳನ್ನು ಪ್ರದರ್ಶಿಸಲಾಯಿತು. ಆ ಬಾರಿ ಜೂನ್ 21 11ನೇ ಅಂತಾರಾಷ್ಟ್ರೀಯ ದಿನಾನ ಆಚರಿಸೋದಕ್ಕೆ ಇವತ್ತು ನಮಗೆ ಚಾಲನೆ ಸಿಕ್ಕಿದಂತಹ ಸುವರ್ಣ ದಿನ ಅಂತಲೇ ನಾವು ಹೇಳ್ಬೋದು. ಯೋಗದ ಮೂಲಕ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೋದು, ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ಮತ್ತು ಮನಸ್ಸಿನ ಶಾಂತಿಯನ್ನು ಕೂಡ ಕಂಡುಕೊಳ್ಬೋದು. ಇದು ನಮಗೆ ಧ್ಯಾನ ಮತ್ತು ಶ್ವಾಸಕೋಶದ ವ್ಯಾಯಾಮ ಆಗಿರ್ಬೋದು. ಆಸನಗಳ ಮೂಲಕ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಕೂಡ ಸಹಾಯ ಮಾಡುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಶೇಷಾಚಲ ಎಮ್ಮೆ ಅವರ ಜೀವನದ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಶೇಷಾಚಲ ಎಂಬಿ ಪದವಿ MSc ಸಂಖ್ಯಾಶಾಸ್ತ್ರ 1ರಿಂದ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಮಸಂದ್ರ ತುಮಕೂರದು, ಹಾಗೂ 8ರಿಂದ 10ನೇ ತರಗತಿ ವೈಸಂಕೋ ಇಂಗ್ಲೀಷ್ ಸ್ಕೂಲ್ ಅಮ್ಮಸಂದ್ರ. ತದನಂತರ MSc ಪದವಿಗಾಗಿ ಮಾನಸ ಗಂಗೋತ್ರಿ ಮೈಸೂರಲ್ಲಿ 1986ರಲ್ಲಿ ಪೂರೈಸ್ತಾರೆ. ವಿದ್ಯಾಭ್ಯಾಸ ಮುಗಿದ ನಂತರ 18/3/1987ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಸುದೀರ್ಘ ವೃತ್ತಿಯನ್ನು ನಡೆಸಿ 31/7/2023 ಅವರ ನಿವೃತ್ತಿ ಜೀವನವನ್ನು ಹೊಂದುತ್ತಾರೆ. ಎಲ್ಲ ಒಬ್ಬ ಮನುಷ್ಯನ ಒಂದು ದೇಹ, ಮನಸ್ಸು, ಸೊ ಇವುಗಳನ್ನೆಲ್ಲ ಒಂದು ಸರಿದಾರಿಗೆ ತಂದು ನಿಮ್ಮಲ್ಲಿರೋ ಅದ್ಭುತವಾದ ಚೈತನ್ಯವನ್ನು ನಾವು ಈಚೆ ಕಡೆ ತಂದರೆ ಜಗತ್ತಿಗೂ ನೀವು ಒಳ್ಳೆ ಪ್ರಜೆಗಳಾಗ್ತೀರಿ, ನಮ್ಮ ಭಾರತಕ್ಕೆ ಒಳ್ಳೆ ಪ್ರಜೆಗಳಾಗ್ತೀರ, ನಿಮ್ಮ ಜೀವನ ಸಾರ್ಥಕವಾಗಲಿಕ್ಕೆ ಕಾರಣವಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಸಾಧನೆ. ಅದು ನಮ್ಗೆ ಅರಿವಿರಬೇಕು. ನಮ್ಮ ಕೈಲೇ ಎಲ್ಲ. ನನ್ನ ದೇಹ ನಾನು ಸರಿ ಮಾಡ್ಕೋಬೇಕು, ನನ್ನ ಮನಸ್ಸು ನಾನು ಸರಿ ಮಾಡ್ಕೋಬೇಕು. ಸೊ ಅದಕ್ಕೆ ತಕ್ಕಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ಕೋಬೇಕಾಗಿದೆ. ನಾವು ಹೊರಗಿನ ವಿದ್ಯಾಭ್ಯಾಸದ ಅಥವಾ ನಮ್ಮ ಜೀವನದ ಎಲ್ಲ ಸಾಧನೆಗಳಿಗೂ ನಮ್ಮ ದೇಹ ಚೆನ್ನಾಗಿರ್ಬೇಕಲ್ವಾ? ದೇಹ ಚೆನ್ನಾಗಿದ್ರೆ ತಾನೇ ಏನಾರು ಮಾಡಲಿಕ್ಕಾಗತ್ತೆ ಅಲ್ವಾ? ದೇಹ ಚೆನ್ನಾಗಿಲ್ಲ ಅಂದರೆ ಏನಾರು ಮಾಡಲಿಕ್ಕಾಗತ್ತಾ? ಯಾವುದೇ ಪ್ರಾಣಾಯಾಮ, ಧ್ಯಾನದ ಒಂದು ಯೋಗದ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಆತ್ಮಸ್ಥೈರ್ಯನೇ ಇರೋದಿಲ್ಲ, ಯಾವುದೋ ಒಂದು ರೀತಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಜ್ಞಾನ ಸಿಗಬೇಕು, ಬದುಕು ಒಳ್ಳೆಯದಾಗಬೇಕು ಅಂದರೆ ಈ ಒಂದು ದಿನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಇಡೀ ನಿಮ್ಮ ಜೀವನ ಪರ್ಯಂತ ಅಳವಡಿಸ್ಕೊಂಡು ಉತ್ತಮ ಹಾಗೇ ಆಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಶುಭಾಶಯಗಳನ್ನು ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತಹ ಈ ನನ್ನ ಚಂದ್ರಶೇಖರ ಭಾರತಿ ಸ್ಕೂಲ್ ಏನು ಆಡಳಿತ ಮಂಡಳಿ ಇದೆ, ನನಗೂ ಲಾಸ್ಟ್ ಇಯರ್ ಅವಕಾಶ ಕೊಟ್ಟಿದ್ದನ್ನು ಪಡೆದು ಅದನ್ನು ಸಮಾಜಕ್ಕೆ ಪಸರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶೇಷಾಚಲರವರೇ, ನಮ್ಮ ಆಶಾ ಮೇಡಮ್ರವರೇ, ನಮ್ಮ ಆತ್ಮೀಯ ಶಿಕ್ಷಕಿ ವೃಂದದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯೋಗ ಏನು ಮಾಡುತ್ತೆ? ವ್ಯಾಯಾಮ ಮಾಡಿದ್ರೆ ಬರೀ ದೇಹ ಗಟ್ಟಿಯಾಗುತ್ತೆ. ಯೋಗ ಮಾಡಿದರೆ ಮನಸ್ಸು ಮತ್ತು ದೇಹ ಎರಡೂ ಸಹ ಗಟ್ಟಿಯಾಗುತ್ತೆ. ಅದಕ್ಕೆ ಯೋಗ ಅಂತ ಇಟ್ಟಿರೋ ಹೆಸರನ್ನು. ಇದು ನಮ್ಮ ಭಾರತದಲ್ಲಿ ಹುಟ್ಟಿ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ಕಡೆ ಯೋಗವನ್ನು ಅಭ್ಯಾಸ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಂದ ಪ್ರಪಂಚಕ್ಕೆ ಪರಿಚಯವಾಗಿದೆ. ಇವತ್ತೆಲ್ಲರೂ ಸಹ ಇದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ.